ನೋಡಿ ಸರ್, ಈ ರಾಜ್ಯದ ಲಾಂಡ್ ಬೆಳಬೇಕಾಗಿದ್ದು ಈಗ ನೋಡಿ ಅಧ್ಯಕ್ಷರೀಗ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳ ವಿರುದ್ಧ, ಪೊಲೀಸ್ ಇಲಾಖೆ ವಿರುದ್ಧ ಯಾರು ಈ ಕಡೆ ವಿರೋಧ ಪಕ್ಷದಿಂದ ಮಾತಾಡ್ತಾ ಇಲ್ಲ. ಯಾರು ಭ್ರಷ್ಟರದಾರ, ಯಾರು ಚಮಚಾಗಿರಿ ಮಾಡ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ. ಈಗ ಆಡಳಿತ ಪಕ್ಷದವ್ರಿಗೆ ಯಾಕೆ ಬ್ಯಾನ್ ಆಗ್ಲಕತ್ತದ? ಎದ್ದೆದ್ದು ಕಾಲಿಂಗ್ ಅಟೆನ್ಷನ್ ಹೋಗ್ತಾರೆ, ಇದು ಪೊಲೀಸ್ ಇಲಾಖೆಗೆ ಅಪಮಾನ ಅಂತಾರೆ. ಎಲ್ಲಿ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ಬೆನ್ನು ಮುಟ್ಕೊಳಕತ್ತಾರ? ಇದು ನನ್ನ ಮೂಲ ಪ್ರಶ್ನೆ. ಮಾತಾಡ್ತಾರೆ ಅವರು. ಅವ್ರ ಕಾಲದಲ್ಲಿ ಏನೇ ಸುಧಾರಣೆ ಅವ್ರು ಎತ್ತಾಡೋರು ಯಾಕೆ ಅವರೇ ಎದ್ದು ಕುಡಿತಾರೆ ಅಂದ್ರೆ ಕಾಲಿ ಗಣೇಶನ್ ಐತೆ ಕುಡಿತಾರೆ. ಚರ್ಚೆ ಕೊಡಿ, ಕಾಲಿ ಗಣೇಶನ್ ಚರ್ಚೆ ಕೊಡಿ ಅವ್ರಿಗೆ. ಮಾತಾಡ್ತಾರೆ. ನಾವು ಅಧ್ಯಕ್ಷರ ನಾವು ಮಾತಾಡ್ಬೇಕಲ್ಲ. ನೀವು ಯಾಕೆ ಮಾತಾಡ್ತಿರಲ್ಲಿ ಆಯ್ತು. ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದವರು ಶ್ರೀನಿವಾಸ್ ಕೂತ್ಕೊಳ್ಳಿ. ಪ್ರತಿನಿತ್ಯ ಈ ರಾಜ್ಯದ ಜನ ಅನುಭವಿಸುವಂತ ಸಂಕಟ ವ್ಯವಸ್ಥೆ. ಇದ್ರ ಮೇಲೆ ಬೆಳಕು ಚೆಲ್ಲಿಕ್ಕೆ ಸ್ವಲ್ಪ ಸಮಯ ವಿನಿಯೋಗ ಮಾಡಿದ್ರೆ, ನಾವೇನೋ ಕಳ್ಕೊಂಡಾಗಿ ನಾವು ಮಾತಾಡಿದ್ರೆ ತುಂಬಾ ಕಷ್ಟ ಆಗ್ತದೆ. ನಾವು ವಿರೋಧ ಪಕ್ಷದಲ್ಲಿ ಇದನ್ನ ಹೇಳ್ಬೇಕು. ಆಡಳಿತ ಪಕ್ಷದವ್ರಿಗೆ ಸಂಕಟ ಇದೆ, ಅವ್ರು ಹೇಳಲಿಕ್ಕೆ ಆಗೋದಿಲ್ಲ. ಆ ಬೆಂಚಲ್ಲಿ ನಿಂತು ಇದನ್ನ ಹೇಳ್ತೇವೆ. ಯಾರಿಗೋಗಿ ಇದು ರೀಚ್ ಆಗಬೇಕು, ಈ ಸಂದೇಶ ಅವ್ರಿಗೆ ಆಗಬೇಕು, ಆ ವ್ಯವಸ್ಥೆ ಸರಿಯಾಗಬೇಕು ಅನ್ನುವಂತ ದೃಷ್ಟಿಯಿಂದ. ಹಂಗಂದ ಕೂಡಲೇ ಎಲ್ಲರೂ ದುಷ್ಟರು, ಎಲ್ಲರೂ ಕೆಟ್ಟವರು ಪೊಲೀಸಲ್ಲಿ ನಾನು ಹೇಳಲಿಕ್ಕೆ ನಾವು ತಯಾರಿಲ್ಲ. ಜೈಲಿನ ಸುಧಾರಣೆ ಬಗ್ಗೆನೂ ಕೂಡ ಅಷ್ಟೇನೆ ಅನೇಕ ಕಾರ್ಯಕ್ರಮಗಳನ್ನು ತಗೊಂಡಿದ್ವಿ. ಅದನ್ನ ಕೂತು ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆನಲ್ಲಿ ಸರಿ ಮಾಡುವಂತ ಅವಶ್ಯಕತೆ ಇದೆ.